ಎಲ್ಲರಿಗೂ ನಮಸ್ಕಾರ. ಸುಸ್ಥಿರ ಜೀವನೋಪಾಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ಇಯರು ಮಳೆ ಬರದೇ ಭತ್ತ ಬೆಳೆಯೋಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಈಗ ಎಲ್ಲ ಕಡೆ ಮಳೆ ಆಗ್ತಿದೆ ಮತ್ತು KRS ಡ್ಯಾಮ್ ಕೂಡ ತುಂಬಿದೆ. ಸೊ ಎಲ್ಲರೂ ಈಗ ಭತ್ತನ ನಾಟಿ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಹೊಲ ಉಳಿಸೋದಾಗಿರ್ಬೋದು, ಹದ ಮಾಡ್ಕೊಂಡಿರ್ಬೋದು. ಆದರೆ ಒಂದು ಸಮಸ್ಯೆಯಿಂದ ಎಲ್ಲ ಕಡೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಿದೆ. ಮತ್ತು ನಮ್ಮ ಕಡೆ ಈಗ ಎಲ್ಲ ಕಡೆ ಏನು ಮಾಡ್ತಾರೆ, ಬಿಹಾರದಿಂದ UPಯಿಂದ ಲೇಬರ್ಸು ಕರ್ಸ್ಕೊಂಡು ಇಲ್ಲಿ ಹತ್ರ ನಾಟಿ ಮಾಡ್ತಿದ್ದಾರೆ. ಸೊ ನಾನು ಲೆಕ್ಕ ಹಾಕಿ ನೋಡಿದೆ, ಅಂದರೆ ಭತ್ತನ ಒಟ್ಲಾಕೋದ್ರಿಂದ ಹಿಡಿದು ನಾಟಿ ಮಾಡುವವರೆಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಅದು ಮಿನಿಮಮ್ ಒಂದು 20,000 ರೂಪಾಯಿ ಖರ್ಚಾಗುತ್ತೆ. ಭತ್ತ ಸೀಡು, ಭತ್ತ ಮತ್ತು ಅದು ನರ್ಸರಿ ಮಾಡೋದಾಗಿರ್ಬೋದು, ಕೀಳೋದಾಗಿರ್ಬೋದು, ನಾಟಿ ಮಾಡ್ಬೋದು, ಇಷ್ಟು ಎಲ್ಲ ಸೇರಿ 20,000 ರೂಪಾಯಿ ಖರ್ಚಾಗ್ತಿದೆ. ನಾವು ಇದನ್ನು ಯಾವ ಥರ ಕಡಿಮೆ ಮಾಡೋದು ಅಂತ ನಾವು ಯೋಚನೆ ಮಾಡಬೇಕಾದ್ರೆ ನಾವು ಇವತ್ತು ಗಂಗಾವತಿಯಲ್ಲಿರೋ ಪ್ಯಾಡಿ ನರ್ಸರಿ ಮಿಷಿನ್ಗೆ ನೋಡ್ಕೊಂಡು ಹೋಗಿದ್ದು. ಅಲ್ಲಿ ಯಾವ ಥರ ಪ್ಯಾಡಿ ನರ್ಸರಿ ಆಟೋಮೇಷನ್ ಮಾಡಿ ಟ್ರೇ ಮುಖಾಂತರ ಯಾವ ಥರ ಮಾಡ್ತಾರೆ ಅಂತ ನೋಡೋಕ್ಕೆ ಬಂದಿದ್ದೀವಿ. ಇತ್ತೀಚೆಗೆ ಹಳ್ಳಿಗಳಲ್ಲಿ ನಾಟಿ ಮಾಡೋಕ್ಕೆ ಲೇಬರ್ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಈಗ ಥರ ಟ್ರೇ ಮೆಥಡ್ ಮಾಡಿ ಮ್ಯಾಟ್ ಪೇಸ್ ನಾಟಿ ಮಾಡೋ ಮಿಷಿನ್ ಬಂದಿದೆ. ಅದಕ್ಕೆ ಮುಂಚೆ ಇದನ್ನು ಟ್ರೇ ಮೇಲೆ ಯಾವ ಥರ ಅದು ಕೂಡ ಕಷ್ಟ ಆಗ್ತಿತ್ತು ಮುಂಚೆ ಎಲ್ಲ. ಈ ಟೆಕ್ನಾಲಜಿ 20 ವರ್ಷ ಮುಂಚೆನೇ ಬಂದಿರೋ ಕೂಡ ಅವಾಗೆಲ್ಲ ಲೇಬರ್ ಸಿಗ್ತಾಯಿದ್ರು ಮತ್ತು ಲೇಬರ್ ಕಾಸ್ಟ್ ಕಡಿಮೆ ಇತ್ತು ಮತ್ತು ಮಿಷಿನ್ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ಅದೆಲ್ಲ ಸ್ವಲ್ಪ ಟ್ರಯಲ್ ಎರರ್ ಮಾಡ್ತಾ ಈಗ ಒಂದು ಟೆಕ್ನಾಲಜಿ ಚೆನ್ನಾಗಿ ಬಂದಿದೆ. ಇದರಲ್ಲೇ ಎಲ್ಲ ಟ್ರೇ ಮೆಥಡ್ನ ಆಟೋಮೇಷನ್ ಮಾಡಿ ಅದನ್ನು ಮಣ್ಣು ಮತ್ತು ಬೀಜ ಆಗಿರ್ಬೋದು, ನೀರು ಹಾಕ್ಬೋದು, ಈ ಥರ ಒಂದು ಆಟೋಮೇಷನ್ ಮಾಡಿ ಕಾಸ್ಟ್ನ ಬೇಕಾದ್ರೆ ಅರ್ಧಕ್ಕರ್ಧ, ಅಂದರೆ 20,000 ರೂಪಾಯಿ ಮಿನಿಮಮ್ 7,000-8,000 ರೂಪಾಯಿಗೆ ಸೀಡಿಂದ ಮತ್ತು ನಾಟಿವರೆಗೂ ಎಲ್ಲರೂ ಕೂಡ ಒಬ್ಬರೇ ಬೇಕಾದ್ರೆ ಮಾಡ್ಕೋಬೋದು ಆರಾಮಾಗಿ. ಇದರಲ್ಲಿ ಒಂದು ಫಸ್ಟು ಮೆಥಡ್ ಏನಂದರೆ, ಫಸ್ಟು ನಾವು ಹಾಕೋದು ಗೊಬ್ಬರ ಹಾಕ್ಬೋದು, ಅಥವಾ ಅಂದರೆ ಕಾಕೋಪಿಟ್ ಆಗಿರ್ಬೋದು, ಮಣ್ಣಿನ ಜೊತೆ ತಿಪ್ಪೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಹಾಕ್ಬೋದು ಇದಕ್ಕೆ. ಅದಾದಮೇಲೆ ಬೀಜ ಹಾಕಬೇಕಾಗುತ್ತೆ. ಒಂದು 3 ಆಪರ್ ಬರುತ್ತೆ. ಫಸ್ಟ್ನೇ ಆಪರ್ ಬಂದು ಮಣ್ಣು, ಎರಡನೇ ಆಪರ್ ಬಂದು ಬೀಜ, ಮತ್ತು 3ರಲ್ಲಿ ನೀರು ಬರುತ್ತೆ, ನೀರು ಹಾಕಬೇಕಾಗತ್ತೆ. 4ನೇದಲ್ಲಿ ಬೇಕಾದ್ರೆ ಮೇಲ್ಗಡೆ ನಾವು ಮಣ್ಣು ಹಾಕ್ಬೋದು, ಇಲ್ಲ ಹಾಕ್ತಾ ಇರ್ಬೋದು. ಕೊನೆಗೆ ನಾವು ಈ ಥರ ಒಂದು ಟ್ರ್ಯಾಕ್ಟರಲ್ಲಿ ತೊಗೊಂಡೋಗಿ ಗದ್ದೆಯಲ್ಲಿ ನಾವು ನರ್ಸರಿ ಬೆಳೆಸಬೇಕಾಗತ್ತೆ. ಇದ್ರ ಕೆಪಾಸಿಟಿ ಬಂದು ಮಿನಿಮಮ್ ಒಂದು ಗಂಟೆಗೆ 1000 ಟ್ರೇ ನಾವು ಫಿಲ್ ಮಾಡ್ಬೋದು. ಈ ಥರ ಟ್ರೇಗಳಾದರೆ ಒಂದು ಎಕರೆಗೆ ಮಿನಿಮಮ್ 70ರಿಂದ 80 ಟ್ರೇ ಸಾಕಾಗುತ್ತೆ, ನಾವು ನಾಟಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದಾದಮೇಲೆ ನಾವು ಯಾವಾಗ ಫಿಲಪ್ ಮಾಡಿದ್ಮೇಲೆ ತಂದು ಈ ಥರ ಇಲ್ಲಿ ನರ್ಸರಿಯಲ್ಲಿ ನಾವಿಲ್ಲಿ ಬೆಳೆಸಬೇಕಾಗುತ್ತೆ. 15-20 ದಿನ ಈ ಥರ ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿ ನಾವು ಬೆಳೆಸ್ಬೋದು. ನಾವು ಇಲ್ಲಿ ನೀವು ಈಗ ನೋಡ್ತಾ ಇರೋದ್ರಲ್ಲಿ ಒಂದು ಎಕರೆಯಲ್ಲಿ ಮಿನಿಮಮ್ಮು ನರ್ಸರಿ ಟ್ರೈ ಮಾಡಿದ್ದೀವಿ. ಸೊ ಈ 1 ಎಕರೆ ನಾವು ನರ್ಸರಿ ಇಡೀ ಪೂರ ನರ್ಸರಿ ಮಾಡಿದ್ರೆ ಮಿನಿಮಮ್ ಒಂದು 80ರಿಂದ 100 ಎಕರೆಗೆ ನಾವು ಕವರ್ ಮಾಡ್ಬೋದು. ಈ ಥರ ಒಂದು ಸಾಲಲ್ಲಿ 80 ಟ್ರೇ ಒಂದೊಂದು ಮಾಡ್ಬೋದು. ಅಂದರೆ 80 ಟ್ರೇ ಅಂದರೆ 1 ಎಕರೆ ಆಗುತ್ತೆ. ಈ ಥರ ಎಲ್ಲ ಸೇರಿ ಮಾಡಿದ್ರೆ ಮಿನಿಮಮ್ ಒಂದು 80ರಿಂದ 90 ಎಕರೆ 100 ಎಕರೆ ಆರಾಮಾಗಿ ಕವರ್ ಮಾಡ್ಬೋದು. ಒಂದು ಸೀಸನ್ಗೆ ನಾಟಿ ಮಾಡ್ಬೋದು. ಸೊ ಇದರ ಉದ್ದೇಶ. ಇದರಲ್ಲಿ ಸೇಮ್ ಗೊಬ್ಬರ ಮಾಮೂಲಿ ಯಾವ ಥರ ಕೊಡ್ತಾರೋ ಆ ಥರ ಸೇಮ್ ಅದೇ ಥರ ಕೊಡ್ಬೋದು. ಇದರಲ್ಲಿ ಬಲ್ಕಾಗಿ ಮಾಡೋದ್ರಿಂದ ಸೀಡ್ ಕಾಸ್ಟ್ ಕಡಿಮೆ ಆಗುತ್ತೆ, ಗೊಬ್ಬರ ಕೂಡ ಕಡಿಮೆ ಆಗುತ್ತೆ, ಮತ್ತು ಮೇಂಟೆನೆನ್ಸ್ ಕೂಡ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರು ಅವ್ರವ್ರ ಎಕರೆಯಲ್ಲಿ ಅವ್ರವ್ರ ಜಮೀನಲ್ಲಿ ನರ್ಸರಿ ಮಾಡೋಕ್ಕಿಂತ ಒಂದೇ ಎಕರೆಯಲ್ಲಿ ಎಲ್ಲರದ್ದು ಸೇರಿ ನರ್ಸರಿ ಮಾಡಿ ಅದನ್ನು ಹಂಚೋದ್ರಿಂದ ಇದು ಕೂಡ ಒಂದು ಬಾರಿ ಕೂಡ ಹೆಲ್ಪ್ ಆಗುತ್ತೆ ಎಲ್ಲ ಫಾರ್ಮರ್ಸ್ ಕೂಡ. ಇದಾದಮೇಲೆ 25 ದಿನ ಆದಮೇಲೆ ಸೇಮ್ ಯಾವ ನಾಟಿ ಮಾಡ್ತೀವೋ ಆವಾಗ ಈ ಥರ ಒಂದು ನರ್ಸರಿ ಇದೆ, ಟ್ರೇಯಿಂದ ನರ್ಸರಿನ ಸೀಡ್ಲಿಂಗ್ಸ್ನ ಬೇರ್ಪಡಿಸಿ ನಾಟಿ ಮಾಡಬೇಕು ಅಂತ ಇಲ್ಲಿ ತಂದಿದ್ದಾರೆ. ಇಲ್ಲಿ ನೀವೀಗ ನೋಡ್ತಾ ಇರೋದೆಲ್ಲ ಈಗ ಆಲ್ರೆಡಿ ಮಿಷಿನನ್ನೇ ಎಲ್ಲ ನಾಟಿ ಮಾಡಿರೋದು. ಸೊ ಈ ಮಿಷಿನಿಂದ 1 ಎಕರೆನ 1 ಅವರಲ್ಲಿ ನಾಟಿ ಮಾಡ್ಬೋದು. ನಾವು ನೋಡ್ತಾ ಇರ್ಬೋದು ಆಗಲಿ ಇದು ಒಂದು 15 HP ಇದು ಟ್ರಾನ್ಸ್ಪ್ಲಾಂಟರ್ ಇದೆ. ಇದರಿಂದ ನಾವು ನಾಟಿ ಮಾಡ್ಬೋದು ಆರಾಮಾಗಿ. ಇದು 6 ರೋ ಟ್ರಾನ್ಸ್ಪ್ಲಾಂಟರು. ಇದ್ರ ಕಾಸ್ಟ್ ಬಂದು ಈಗ ಮಾಮೂಲಿ ಸೇಮ್ 1 ಎಕರೆಗೆ 2,500 ರೂಪಾಯಿಂದ 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಎಕರೆಗೆ. ಆದರೆ ಏನಂದರೆ ಎಲ್ಲಿ ಲೇಬರ್ ಸಿಗಲ್ವೋ ಅಥವಾ ಲೇಬರ್ ಕಾಸ್ಟ್ ಜಾಸ್ತಿ ಇರುತ್ತೋ ಅಲ್ಲಿ ಈ ಮಿಷಿನ್ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಈ ಒಂದು ಈಗ ಬಲ್ಕ್ ಮತ್ತು ಈಗ ಕಮ್ಯುನಿಟಿ ಲೆವೆಲಲ್ಲಿ ಫಾರ್ಮರ್ಸ್ ಗ್ರೂಪ್ ಅಥವಾ FPOಗಳಲ್ಲಿ ಮುಖಾಂತರ ಒಂದು ಹಳ್ಳಿಯಲ್ಲಿ ಅಥವಾ ಕಮ್ಯುನಿಟಿ ಲೆವೆಲಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಆಟೋಮೆಟಿಕ್ ನರ್ಸರಿ ಮೇಕಿಂಗ್ ಮಿಷಿನ್ ಮಾಡಿ ಮತ್ತು 2 ಟ್ರ್ಯಾಕ್ಟ್ರ್ ಅಥವಾ 2 ಈ ಥರ ಒಂದು ಮಿಷಿನಲ್ಲಿ ಯೂಸ್ ಮಾಡ್ಕೊಂಡು ಆರಾಮಾಗಿ ನಾಟಿ ಮಾಡಿ 20,000 ರೂಪಾಯಿ ನಾಟಿ ಖರ್ಚಾಗುತ್ತೆ, ಏನು ನರ್ಸರಿ ಖರ್ಚಾಗುತ್ತೋ ಅದನ್ನು 7ರಿಂದ 8,000 ರೂಪಾಯಿಗೆ ತನಕ ನಾವು ತರ್ಬೋದು. ಸೊ ಕಾಸ್ಟು ನೀವು ಲೆಕ್ಕ ಹಾಕ್ಬೋದು. ಅಂದರೆ ಈಗ ಇದೊಂದು ನಾಟಿಗೆ 3,000 ರೂಪಾಯಿ ಆಗುತ್ತೆ ಮ್ಯಾಕ್ಸಿಮಮ್, ಮತ್ತು ಸೀಡ್ಸ್ಗೆ 1,000 ರೂಪಾಯಿ ಆಗುತ್ತೆ, 1,500 ರೂಪಾಯಿ 2,000 ರೂಪಾಯಿ ಆಗುತ್ತೆ.
ಇನ್ನೇನಿದೆಯಲ್ಲ ಅದು ಮೇಂಟೆನೆನ್ಸ್. ನಾವು ಮೇಂಟೆನೆನ್ಸ್ಗೆ 3,000 ರೂಪಾಯಿ ಕೊಟ್ಟರೆ ಒಂದು 7ರಿಂದ 8,000 ರೂಪಾಯಲ್ಲಿ ಆರಾಮಾಗಿ ನಮಗೆ ಖರ್ಚು ಮಾಡ್ಕೋಬೋದು ಆರಾಮ. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಹಳ್ಳೀಲಿ ಅಥವಾ ಒಬ್ಬರಿಬ್ಬರು ಫಾರ್ಮರ್ಸ್ ಮಾಡೋಕ್ಕೆ ಕಷ್ಟ ಆಗೋದು, ಜಾಸ್ತಿ ಕಷ್ಟ ಆಗ್ಬೋದು. ಆದರೆ ಒಂದು ಕಮ್ಯುನಿಟಿ ಲೆವೆಲಲ್ಲಿ ಇದೊಂದು ಮಿಷಿನ್ 2-3 ಮಿಷಿನ್ ತೊಗೊಂಡ್ರೆ ಈಸಿಯಾಗಿ ಎಲ್ಲ ಫಾರ್ಮರ್ಸ್ ಕೂಡ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಆಗುತ್ತೆ. ಇದನ್ನು ಯಾವ ಥರ ಮಾಡೋದು ಅಂದರೆ, ಬರೀ ರೈತರು ಆ ಒಂದು ಹೊಲನ ಅಥವಾ ಗದ್ದೆನ ರೆಡಿ ಮಾಡಿಕೊಟ್ರೆ ಸಾಕು. ಇವರು ಬಂದು ಆರಾಮಾಗಿ ನರ್ಸರಿ ಅವರೇ ತೊಗೊಬರ್ತಾರೆ, ನಾಟಿ ಮಾಡಿ ಅವರೇ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಫಾರ್ಮರ್ಸ್ಗೆ ಅಂದರೆ ಯಾವ್ದಾದ್ರು ಮಳೆ ಬರಲಿಲ್ವ, ಲೇಟ್ ಆಗುತ್ತಾ, ಆ ಟೈಮಲ್ಲಿ ಇಂಥದ್ದು ಭಾರಿ ಹೆಲ್ಪ್ ಆಗುತ್ತೆ. ಮತ್ತು ಈಗ ಫಾರ್ಮರ್ಸ್ ಯಾವ ಬೀಜ ಹೇಳಬೇಕು, ಯಾವ ಬೀಜ ಕೊಡಬೇಕು ಅದನ್ನೇ ಬೇಕಾದ್ರೆ ಕೊಡ್ಬೋದು. ಅದನ್ನೇ ಅವರು ನಾಟಿ, ಅದನ್ನೇ ನರ್ಸರಿ ಮಾಡಿ ಅದನ್ನೇ ತಂದು ಸೀಡ್ಲಿಂಗ್ಸ್ ನಾಟಿ ಮಾಡ್ತಾರೆ. ಸೊ ನಾನು ನೋಡಿದ ಮಟ್ಟಿಗೆ ಇದರಿಂದ ಏನು ಉಪಯೋಗ ಅಂದರೆ, ಇದರಲ್ಲಿ ಪ್ರತಿಯೊಂದು ತೆಂಡೆಯಿಂದ ಜಾಸ್ತಿ ಬರುತ್ತೆ, ತೆಂಡೆ ಜಾಸ್ತಿ ಬರುತ್ತೆ, ಕಿಲೋ ಜಾಸ್ತಿ ಬರುತ್ತೆ. ಮತ್ತು ಒಂದಕ್ಕೊಂದು 20-25 ಸೆಂಟಿಮೀಟ್ರ್ ಉದ್ದ ಅಗಲ ಇರುತ್ತಲ್ಲ, ಹಾಗಾಗಿ ವೀಡಿಂಗ್ ಆರಾಮ ಮಾಡ್ಕೋಬೋದು. ಕಳೆ ಜಾಸ್ತಿ ಬರೋಲ್ಲ, ಕಳೆ ಕೂಡ ಆರಾಮ ತೊಗೋಬೋದು ಮಿಷಿನಿಂದ. ಸೊ ಸ್ನೇಹಿತರೆ, ಆಟೋಮೆಟಿಕ್ ನರ್ಸರಿ ಮಿಷಿನ್ ಮತ್ತು ನರ್ಸರಿ ಮಾಡೋದು ಮತ್ತು ಈಗ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದು, ಈ 3 ಬಗ್ಗೆ ಯಾರಿಗಾರು ಸಂಪೂರ್ಣ ಮಾಹಿತಿ ಬೇಕಾದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.